ಇದು ಉಪ್ಪಿನಕಾಯಿ ಹಾಗೂ ಸಾರು ಎರಡು ಸೇರಿದಂತ ಒಂದು ಅದ್ಭುತವಾದ ಡಿಶ್. ಇಂಜಿ ಪುಳಿ ಅಂತಾರೆ. ಕೇರಳ ಸ್ಟೈಲ್ ಬಾಳೆ ಎಲೆ ಊಟದಲ್ಲಿ ಒಂದು ಮುಖ್ಯವಾದ ಐಟಮ್. ಅಂಡ್ ಇದು ನಮ್ ಹೆಲ್ತ್ ಗೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ಡೈಜೆಷನ್. ಯಾಕೆಂದ್ರೆ ಇದರ ಮುಖ್ಯ ಪದಾರ್ಥ ಶುಂಠಿ. ಒಂದ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಪುಡಿಯಾಗಿ ಕಟ್ ಮಾಡಿರುವಂತಹ ಶುಂಠಿ ಹಾಕೊಂಡು ಫ್ರೈ ಮಾಡಬೇಕು. ಮಧ್ಯದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಅಷ್ಟರಲ್ಲಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದ್ ಕಪ್ ಬೆಲ್ಲ ಹಾಗೂ ಒಂದ್ ಕಪ್ ನೀರು ಹಾಕಿ ಪಾಕ ಮಾಡ್ಕೊಂಡು ಫಿಲ್ಟರ್ ಮಾಡಿಡಿ. ಒಂದ್ 10 ನಿಮಿಷ ಆದ್ಮೇಲೆ ಶುಂಠಿ ಈ ರೇಂಜ್ ಫ್ರೈ ಆಗಿರುತ್ತೆ. ಈಗ ಅದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮತ್ತೊಂದ್ 10 ನಿಮಿಷ ಫ್ರೈ ಮಾಡಿದ್ರೆ ಗರಿ ಗರಿ ಆಗುತ್ತೆ. ಆಗ ಅದನ್ನ ಕೂಲ್ ಹಾಕಿಡ್ಬೇಕು. ನೆಕ್ಸ್ಟ್ ಒಂದು 20 ಸಾಂಬಾರ್ ಈರುಳ್ಳಿ ಸಣ್ಣದ ಕಟ್ ಮಾಡಿ ಚೂರು ಹಸಿಮೆಣಸು ಸೇರಿಸಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಗರಿ ಗರಿ ಆಗ್ಬೇಕು. ಬಟ್ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನ ಸಪರೇಟ್ ಆಗಿ ಫ್ರೈ ಮಾಡಬೇಕು. ನಾನು ಎಣ್ಣೆ ಬಹಳ ಕಡಿಮೆ ಹಾಕೊಂಡಿನಿ, ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಫ್ರೈ ಮಾಡದಂತ ಶುಂಠಿ, ಖಾರದ ಪುಡಿ, ಸ್ವಲ್ಪ ಮೆಂತ್ಯ ಹಾಗೂ ಜೀರಿಗೆ ಪುಡಿ ಹಾಕೊಂಡು ಹಸಿ ವಾಸನೆ ಹೋದ್ಮೇಲೆ ಪಲ್ಪ್ ಆಫ್ ಟ್ಯಾಮರಿಂಡ್ ಅಥವಾ ಹುಣಸೆ ರಸ ಹಾಗೂ ಉಪ್ಪು ಹಾಕೊಂಡು ಫ್ರೈ ಆದ್ಮೇಲೆ ಬೆಲ್ಲದ ಪಾಕ ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಜಾಸ್ತಿ ಲೂಸು ಇರಬಾರ್ದು, ಟೈಟು ಇರಬಾರ್ದು. ಅಂಡ್ ಇದು ಕೂಲ್ ಆದ್ಮೇಲೆ ಒಂದು ಡಬ್ಬದಲ್ಲಿ ಹಾಕಿ ಉಪ್ಪಿನಕಾಯಿ ತರ ಸ್ಟೋರ್ ಮಾಡ್ಕೋಬಹುದು. ಇದರಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಇರೋದ್ರಿಂದ ರುಚಿ ಬೊಂಬಾಟಾಗಿರುತ್ತೆ. ಅಂಡ್ ಇದಕ್ಕೆ ಬೇಜನ್ ವೇರಿಯೇಷನ್ಸ್ ಇದೆ, ಒಂದೊಂದೂರಲ್ಲಿ ಒಂದೊಂದ್ ತರ ಮಾಡ್ತಾರೆ. ಬಟ್ ಇದು ಒಂದು ಸಿಂಪಲ್ ಅಂಡ್ ಈಸಿ ರೆಸಿಪಿ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.